ಜಿಪಿಆರ್ ಯಂತ್ರಗಳ ಕೃತಕ ಅಭಾವ ಸೃಷ್ಟಿಯಾಗಿದೆ. ವಕೀಲ ಮಂಜುನಾಥ್ ಗಂಭೀರ ಆರೋಪ ಮಾಡಿರೋದು. ಯಂತ್ರ ಕೊಡುವ ಖಾಸಗಿ ಕಂಪನಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದ್ದು ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಅಂತ ವಕೀಲ ಮಂಜುನಾಥ್ ಆರೋಪ ಮಾಡ್ತಿದ್ದಾರೆ. ಜಿಪಿಆರ್ ಬಳಕೆ ಬಗ್ಗೆ ಅನನ್ಯ ಭಟ್ಕಾಯಿ ಒತ್ತಾಯವನ್ನ ಮಾಡಿದ್ರು. ಜಿಪಿಆರ್ ಬಳಕೆ ಮಾಡಬೇಕು ಅಂತ ಹೇಳಿ ಸುಜಾತ ಭಟ್ ಒತ್ತಾಯ ಮಾಡಿದ್ರು. ಈಗ ಆ ತಂತ್ರಜ್ಞಾನದ ಕೊರತೆ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವುದು. ಅವಶೇಷ ಪತ್ತೆಗೆ ಜಿಪಿಆರ್ ತಂತ್ರಜ್ಞಾನ ಸಹಾಯ ಮಾಡುತ್ತೆ. ಆದ್ರೆ ಜಿಪಿಆರ್ ಯಂತ್ರ ಪೂರೈಸುವ ಕಂಪನಿಗಳ ಸಂಖ್ಯೆ ಕಡಿಮೆ ಇದ್ದು ಅವುಗಳ ಮೇಲೆ ಒತ್ತಡ ಹಾಕಲಾಗ್ತಿದೆ. ಜಿಪಿಆರ್ ಯಂತ್ರವನ್ನ ಕೆಲವರು ಮುಂಗಡವಾಗಿ ಬುಕ್ಕಿಂಗ್ ಮಾಡಿದ್ದಾರೆ. ಎಸ್ಐಟಿಗೆ ಯಂತ್ರ ಒದಗಿಸುವ ಬಗ್ಗೆ ಒತ್ತಡ ಅಥವಾ ಬೆದರಿಕೆ ಹಾಕಲಾಗಿದೆ ಅಂತ ವಕೀಲ ಮಂಜುನಾಥ್ ಆರೋಪ ಮಾಡ್ತಿರೋದು. ಪ್ರಭಾವ ಬೀರುವ ಮೂಲಕ ತನಿಖೆಗೆ ಅಡ್ಡಿಪಡಿಸುವ ಯತ್ನ ನಡೀತಾ ಇದೆ. ತನಿಖೆಗೆ ಜಿಪಿಆರ್ ತಂತ್ರಜ್ಞಾನ ಅತಿ ಅವಶ್ಯಕವಾಗಿದೆ. ಆದ್ರೆ ಅದನ್ನ ಈಗಾಗಲೇ ಕೆಲವಷ್ಟು ಕಂಪನಿಗಳು ಬುಕ್ಕಿಂಗ್ ಮಾಡಿಕೊಂಡಿದ್ದು ಅದರ ಅಭಾವ ಸೃಷ್ಟಿಯಾಗಿದೆ ಅಂತ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಅನ್ನ ಹೊರಡಿಸಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ವಕೀಲ ಮಂಜುನಾಥ್ ಮೊದಲಿನಿಂದಲೂ ಕೂಡ ಒಂದಲ್ಲ ಒಂದು ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಇದೀಗ ಹೊಸ ಪ್ರೆಸ್ ನೋಟ್ ಅನ್ನ ಕೂಡ ಹೊರಡಿಸಿರೋದು. ಜಿಪಿಆರ್ ತಂತ್ರಜ್ಞಾನಕ್ಕೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗಿದೆ, ತನಿಖೆಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಅನ್ನುವಂತ ಆರೋಪ ಮಾಡ್ತಿರೋದು. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನಯನ, ಹೌದು, ಜಿಪಿಆರ್ ತಂತ್ರಜ್ಞಾನದ ಬಗ್ಗೆ ನಾವು ಆರಂಭದಲ್ಲೂ ಕೂಡ ಹೇಳಿದ್ವಿ. ಅಂದರೆ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಈ ರೀತಿಯಾಗಿ ಆತ ಹೇಳಿದ ಜಾಗಗಳಲ್ಲಿ ಉತ್ಖನನ ಮಾಡುವ ಜೊತೆಗೆ ಒಂದಷ್ಟು ತಂತ್ರಜ್ಞಾನವನ್ನು ಬಳಸಿದ್ರೆ ಅದು ಗ್ರೌಂಡ್ ಪೆನೆಟ್ರಲ್ ರ್ಯಾಡರ್ಗಳ ಮೂಲಕ ಸ್ಕ್ಯಾನ್ ಮಾಡಿ, ಭೂಮಿಯನ್ನು ಸ್ಕ್ಯಾನ್ ಮಾಡಿ ಅದರ ಅಡಿಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ತಂತ್ರಜ್ಞಾನ. ಅದರ ಬಗ್ಗೆ ಅನನ್ಯ ಭಟ್ ವಕೀಲ ಮಂಜುನಾಥ್ ಕೂಡ ಸರ್ಕಾರಕ್ಕೆ ಮತ್ತು ಎಸ್ಐಟಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಆದರೆ ಈಗ ಅವರ ವಾದ ಮತ್ತೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಮತ್ತು ಅವರ ಆರೋಪಗಳು ಬಹಳ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ಅವರ ಬಳಿ ಏನು ಸಾಕ್ಷಿಗಳಿದೆಯೋ ಅದು ಅವರಿಗೆ ಗೊತ್ತಿದ್ದಂಥದ್ದು. ಆದರೆ ಅವರು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ, ಈ ರೀತಿಯಾದಂಥ ಜಿಪಿಆರ್ ಮಿಷಿನ್ಗಳು, ನಾನು ಆರಂಭದಲ್ಲೂ ಕೂಡ ಹೇಳಿದ್ದೆ, ಜಿಪಿಆರ್ ಮಿಷಿನ್ಗಳು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ, ಸರ್ಕಾರಿ ಕೇಂದ್ರ ಸರ್ಕಾರದ ಸಂಸ್ಥೆ ಏನಿದೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳಲ್ಲಿ ಮಾತ್ರ ಇರುವಂಥದ್ದು. ಅವುಗಳಿಂದ ಪಡಿಬೇಕಾದ್ರೆ ಅದಕ್ಕೆ ಒಂದಷ್ಟು ಅನುಮತಿಗಳ ಅಗತ್ಯ ಇದೆ ಮತ್ತು ಅದಕ್ಕೆ ಪತ್ರಗಳನ್ನು ಬರೆದು ಅನುಮತಿಗಳನ್ನು ಪಡೆದು ತಿಂಗಳುಗಟ್ಟಲೆ ಅದಕ್ಕೆ ಕಾಯಬೇಕಾದಂತಹ ಅನಿವಾರ್ಯತೆಗಳು ಇರುವಂಥದ್ದು. ಆದರೆ ಖಾಸಗಿಯಾಗಿ ಅದನ್ನು ತೆಗೆದುಕೊಳ್ಬೇಕಾದ್ರೆ ಒಂದಷ್ಟು ಫಂಡ್, ಹಣದ ಅಗತ್ಯತೆಗಳಿದೆ. ಅಂದರೆ ಸರ್ಕಾರ ಎಸ್ಐಟಿ ಅದಕ್ಕೆ ಹಣ ಖರ್ಚು ಮಾಡುತ್ತಾ ಬಿಡುತ್ತಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಆದರೆ ಇಂತಹ ಖಾಸಗಿ ಸಂಸ್ಥೆಗಳು ಭಾರತ ದೇಶದಲ್ಲಿ ಕೆಲವು ಜಿಪಿಆರ್ ಉತ್ಪಾದನಾ ಘಟಕಗಳಿದ್ದು ಉತ್ಪಾದನೆ ಮಾಡುವಂಥದ್ದನ್ನು ಮಾರಾಟ ಮಾಡುವ ಕೆಲವು ಸಂಸ್ಥೆಗಳಿದ್ದು ಅಂತಹ ಸಂಸ್ಥೆಗಳಲ್ಲಿ ಕೃತಕ ಅಭಾವಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಅಂದರೆ ಯಾರಾದರೂ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಈಗಿನ ದಿನಗಳ ಮಟ್ಟಿಗೆ ಧರ್ಮಸ್ಥಳದ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಮತ್ತು ಜಿಪಿಆರ್ ಬಳಕೆ ಆಗಬೇಕು ಅನ್ನುವಂಥ ಚರ್ಚೆಗಳು ಬಂದ ನಂತರ ಇದನ್ನ ತಡೆಯುವಂತಹ ಮತ್ತು ಬೆದರಿಕೆ ಮತ್ತು ಒತ್ತಡಗಳನ್ನು ಹಾಕುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದನ್ನ ವಕೀಲ ಮಂಜುನಾಥ್ ಮಾಡ್ತಾ ಇರುವಂಥ ಆರೋಪ. ಹಾಗಾಗಿ ಇದರ ಬಗ್ಗೆ ಎಸ್ಐಟಿ ಗಮನ ಹರಿಸಬೇಕು, ಮಾಧ್ಯಮಗಳು ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ವಾದಗಳನ್ನು ಅವರು ಮುಂದಿಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಷ್ಟರ ಮಟ್ಟಿಗೆ ಇದು ಪೂರಕವಾದ ವಾದ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಇಂತಹ ವಾದಗಳ ಬಗ್ಗೆ ಯಾವುದೇ ಸಾಕ್ಷ್ಯಗಳನ್ನು ಅವರು ಕೊಟ್ಟಿಲ್ಲ. ಅಂದ್ರೆ ನಾವು ಅದನ್ನ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನುವಂಥ ಮಾದರಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಸುದ್ದಿಗಳಾಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣ ಆರಂಭದಲ್ಲಿ ಬಂದ ಸಂದರ್ಭಗಳಲ್ಲೂ ಮತ್ತು ಇದರಲ್ಲಿ ದೂರು ಕೊಟ್ಟ ನಂತರವೂ ಇದರಲ್ಲಿ ಪ್ರಭಾವಿಗಳ ವಿಚಾರಗಳು ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳೇ ಆಗಿದ್ದಂಥದ್ದು. ಹಾಗಾಗಿ ಈ ಒಂದು ಹೊಸ ಚರ್ಚೆ ಮತ್ತೊಂದು ಭಾಗಕ್ಕೆ ತೆರಳಿದೆ, ಮತ್ತೊಂದು ಒಂದು ತಿರುವನ್ನ ಪಡ್ಕೊಂಡಿದೆ ಅನ್ನುವಂಥದ್ದನ್ನ ಹೇಳಬಹುದು. ಹಾಗಾಗಿ ಇದೊಂದು ಚರ್ಚೆಗಳಾದ್ರೆ ಜಿಪಿಆರ್ ಅನ್ನ ಎಸ್ಐಟಿ ತಂಡ ಬಳಕೆ ಮಾಡುತ್ತಾ ಅನ್ನುವಂಥ ವಾದಗಳು ಮತ್ತೊಂದು ಕಡೆ. ಯಾಕಂದ್ರೆ ಜಿಪಿಆರ್ ನ ಅವರ ಮನವಿ ಎಷ್ಟೇ ಕೊಟ್ಟಿದ್ರು ಕೂಡ ಅರಣ್ಯ ಭಾಗದಲ್ಲಿ ಜಿಪಿಆರ್ ಗಳನ್ನ ಬಳಕೆ ಮಾಡಲಿಕ್ಕೆ ಅದರದ್ದೇ ಆದಂತ ನಿಯಮಗಳಿವೆ. ಆ ಅರಣ್ಯ ಇಲಾಖೆಯರು ನಾಳೆ ಯಾರಾದ್ರೂ NGT ಮುಖಾಂತರ ಕೋರ್ಟಿಗೆ ಹೋಗಬಹುದು, ನ್ಯಾಯಾಲಯಕ್ಕೆ ಹೋದ್ರೆ SITಯ ಅಷ್ಟು ಪ್ರಕರಣಗಳ ಏನು ಕಾರ್ಯಾಚರಣೆಗಳಿಗಾಗಿರ್ಬೋದು ಮತ್ತೊಂದು ಘಟನೆಗಳಿಗಾಗಿರ್ಬೋದು ಅದಕ್ಕೆ ತಡೆ ಬೀಳಬಹುದು. ಅಂದ್ರೆ ಕಾನೂನಾತ್ಮಕವಾಗಿ ಜಿಪಿಆರ್ ಬಳಕೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳು, ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಮತ್ತು ಆರಂಭಿಕವಾಗಿ ಈಗ SIT ಅದನ್ನು ವಿಶ್ಲೇಷಣೆ ಕೂಡ ಮಾಡಿದೆ. ಅಂದ್ರೆ ಅದನ್ನು ಬಳಸಿದ್ರೆ ಎಷ್ಟು ಗ್ರೌಂಡ್ ಪೆನೆಟ್ರಲ್ ರ್ಯಾಡರ್ ಗಳನ್ನ ಬಳಸಿದ್ರೆ ಭೂಭಾಗದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅದನ್ನು ನೋಡಬಹುದು, ಅದರಿಂದ ಎಷ್ಟರ ಮಟ್ಟಿಗೆ ನಮಗೆ ವಿಚಾರಗಳು ಗೊತ್ತಾಗಬಹುದು ಮತ್ತು ಎಲುಬುಗಳನ್ನು ಅದು ಪತ್ತೆ ಹಚ್ಚಬಹುದಾ. ಬೇಸಿಕಲಿ ಟೆಕ್ನಿಕಲ್ ಆಗಿ ಹೇಳ್ತಾರೆ, ಅದು ಎಲುಬುಗಳನ್ನು ಅಸ್ಥಿಪಂಜರಗಳನ್ನು ಪತ್ತೆ ಮಾಡುವುದಿಲ್ಲ. ಆದರೆ ಭೂಮಿಯ ಒಳಭಾಗದಲ್ಲಿ ಏನಾದರೂ ವಸ್ತುಗಳಿದ್ದಂಥ ಸಂದರ್ಭಗಳಲ್ಲಿ ಅದು ಬಹಳ ಕ್ಲಿಯರ್ ಆಗಿ ಅದನ್ನು ಹೇಳುತ್ತೆ. ಅದು ಯಾವ ವಸ್ತುಗಳು ಅನ್ನೋದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಇದೆ ಅಂದರೆ ಅಗೆಯುವ ಪ್ರಕ್ರಿಯೆಗಳ ಮುನ್ನ ಆ ರೀತಿಯಾಗಿ ಮಾಡಬಹುದು ಅನ್ನಿಸುವಂಥದ್ದು ಮಾತ್ರ ಇಲ್ಲಿ ಚರ್ಚಿತ ವಿಷಯ. ಥ್ಯಾಂಕ್ ಯು ಭರತ್, ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.